ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ನಾಳೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆಗೆ ಮತದಾನ ನಡೆಯಲಿದೆ. ತಮಿಳುನಾಡಿನ ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ, ಮತದಾನ ನಡೀತಾ ಇದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಜನರು ಸಿದ್ಧರಾಗಿದ್ದು ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಮತದಾರ ಅನುಕೂಲಕ್ಕಾಗಿ ತಮಿಳುನಾಡಿನ ನಾಗರ್ಕೋಯಿಲ್ನ ಮಾದರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕುಡಿಯುವ ನೀರು, ನೆರಳು ಮತ್ತು ವೀಲ್ಚೇರ್ ಸೌಲಭ್ಯಗಳನ್ನು ಆಯೋಗ ಒದಗಿಸಿದೆ. ಮೊದಲ ಬಾರಿಗೆ ಮತದಾರರಿಗಾಗಿ ವಿಶೇಷ ಜಾಗೃತಿ ಅಭಿಯಾನಗಳು ಮತ್ತು ಅಣುಕು ಮತದಾನ ಪ್ರದರ್ಶನಗಳನ್ನು ಕೂಡ ಆಯೋಗ ನಡೆಸಿದೆ. ಇನ್ನು ತಮಿಳುನಾಡಿನ ಕೊಡೈಕನಾಲ್ನ ಬೆಟ್ಟದ ಮೇಲೆ ವೆಲ್ಲಗವಿ ಅನ್ನುವಂತಹ ಪುಟ್ಟ ಹಳ್ಳಿಯೊಂದಿದೆ. ಆ ಹಳ್ಳಿಗೆ ರಸ್ತೆಗಳಿಲ್ಲ, ಆದರೂ ಇಲ್ಲಿ 250ಕ್ಕೂ ಹೆಚ್ಚು ಮತದಾರರು ವಾಸ ಮಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಇವಿಎಂಗಳನ್ನು ಭದ್ರತೆಯಲ್ಲಿ ಕುದುರೆಯ ಮೇಲೆ ಕಟ್ಟಿ ಸಾಗಿಸಲಾಯಿತು. ಒಟ್ಟಕನಾಲ್ನಿಂದ ಇವಿಎಂಗಳನ್ನು ಕುದುರೆಯಲ್ಲಿ ತಗೊಂಡು ಕಳುಹಿಸಿಕೊಡಲಾಯಿತು. ನಾಳೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ಒಟ್ಟು 152 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ. ಕೇಂದ್ರ ಪಡೆಗಳು, ರಾಜ್ಯ ಪೊಲೀಸರು ಮತ್ತು ವ್ಯಾಪಕವಾಗಿ ವೆಬ್ಕಾಸ್ಟಿಂಗ್ ಸೌಲಭ್ಯಗಳೊಂದಿಗೆ ಭದ್ರತೆಯನ್ನು ಬಲಪಡಿಸಲಾಗಿದೆ. ಚುನಾವಣಾ ಸಿಬ್ಬಂದಿಗೆ ಇವಿಎಂಗಳು ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ಹಸ್ತಾಂತರ ಮಾಡಲಾಗಿದೆ. ತಮಿಳುನಾಡು ಮತ ಲೆಕ್ಕ ವಿಚಾರಕ್ಕೆ ಬಂದರೆ ಒಟ್ಟು 234 ಕ್ಷೇತ್ರಗಳಿರುವಂಥದ್ದು, ಒಟ್ಟು ಮತದಾರರು ಇರುವಂಥದ್ದು 5.73 ಕೋಟಿ. ಒಟ್ಟು ಅಭ್ಯರ್ಥಿಗಳು ಈ ಬಾರಿ ಅಖಾಡದಲ್ಲಿರುವಂಥವರು 4023 ಮಂದಿ. ಇಲ್ಲಿ ಈಗಾಗಲೇ ಒಟ್ಟು 75,064 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ನಾಳೆ ಬೆಳಗ್ಗೆಯಿಂದ ಮತದಾನ ಶುರುವಾಗುತ್ತೆ. ಬಿರು ಬಿಸಿಲಿನ ನಡುವೆ ಮತದಾನ ನಡೀತಾ ಇದೆ. ಇನ್ನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಮತಲೆಕ್ಕಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಒಟ್ಟು ಇರುವಂಥದ್ದು 294 ಕ್ಷೇತ್ರಗಳು. 5.73 ಕೋಟಿ ಮತದಾರರು ಒಂದನೇ ಹಂತದಲ್ಲಿ ಮತವನ್ನು ಚಲಾಯಿಸಲಿದ್ದಾರೆ. 4023 ಮಂದಿ ಅಭ್ಯರ್ಥಿಗಳಿದ್ದಾರೆ. ಸರಿಸುಮಾರು 22,000 ಮತಗಟ್ಟೆಗಳು ಇಲ್ಲಿದ್ದಾವೆ. ಇನ್ನು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಾಳೆಯ ಮತದಾನ ನಡೀತಾ ಇದೆ. ಮತದಾನಕ್ಕೂ ಮುಂಚಿತವಾಗಿ ಆತಂಕವಾದಿ ಅನ್ನುವಂತಹ ಮಾತಿನ ಸುತ್ತಲೂ ಬಹಳ ದೊಡ್ಡದಾದಂಥ ವಾಗ್ಯುದ್ಧ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಉಗ್ರ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡಿರುವಂಥದ್ದು ದೇಶಾದ್ಯಂತ ಬಿಜೆಪಿ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ತಮಿಳುನಾಡು ವಿಧಾನಸಭೆ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಎಐಎಡಿಎಂಕೆ ಬಿಜೆಪಿ ಮೈತ್ರಿಯನ್ನು ಟೀಕಿಸುವ ಭರದಲ್ಲಿ ಮೋದಿ ಈಸ್ ಎ ಟೆರರಿಸ್ಟ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿದರು. ಪ್ರಧಾನಿ ಮೋದಿಯವರನ್ನ ಭಯೋತ್ಪಾದಕ ಅಂತ ಹೇಳಿದರು. ಖರ್ಗೆ ಅವರ ಈ ಮಾತುಗಳು ಈಗಾಗಲೇ ವಿವಾದ ಸೃಷ್ಟಿಯಾಗಿದ್ದು ಖರ್ಗೆಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭಯೋತ್ಪಾದಕರ ರೀತಿ ಮೋದಿ ಕೂಡ ಎಲ್ಲರನ್ನ ಬೆದರಿಸ್ತಾ ಇದ್ದಾರೆ, ಅದಕ್ಕಾಗಿ ನಾನು ಹಾಗೆ ಹೇಳಿದ್ದೆ ಅನ್ನುವಂತಹ ಸಮರ್ಥನೆಯನ್ನು ಕೊಟ್ಟಿದ್ದರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಿಯೋಗ ಪತ್ರ ಬರೆದಿದೆ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ಬರೆದಿರುವಂತಹ ಪತ್ರದಲ್ಲಿ ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಕೂಡಲೇ ಖರ್ಗೆಯವರ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಬೇಕು. ಸಾರ್ವಜನಿಕವಾಗಿ ಖರ್ಗೆಯವರು ಕ್ಷಮೆ ಕೇಳುವಂತೆ ಸೂಚಿಸಬೇಕು. ಜೊತೆಗೆ ಮತದಾರರ ಮೇಲೆ ಪ್ರಭಾವ ಬೀರಿದ ಬಗ್ಗೆ ತನಿಖೆಯೂ ಕೂಡ ಮಾಡಬೇಕು. ಖರ್ಗೆ ಹೇಳಿಕೆಯನ್ನು ಡಿಲೀಟ್ ಮಾಡಿಸಬೇಕು ಮತ್ತು ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆ ಆಗಬೇಕು ಅಂತ ಬಿಜೆಪಿ ಪತ್ರವನ್ನು ಬರೆದಿದೆ. ಈ ಮಧ್ಯೆ ದೆಹಲಿಯಲ್ಲಿ ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿ ಬಿಜೆಪಿ ನಿಯೋಗ ಅಧಿಕೃತವಾಗಿ ದೂರು ಸಲ್ಲಿಸಿದೆ. कांग्रेस का अध्यक्ष मल्लिकार्जुन खड़गे जी ने आदरणीय प्रधानमंत्री के ऊपर जो शब्द इस्तेमाल करते हुए अपमानित करने का काम किया, मुझे लगता है ये सिर्फ भारतीय जनता पार्टी का विषय नहीं है, ये हमारा देश का विषय है, लोकतंत्र का विषय है। मुझे लगता नहीं है कि आज तक कोई पॉलिटिकल पार्टी किसी ने ऐसा अपशब्द प्रधानमंत्री जी के ऊपर में प्रयोग किया है कि मल्लिकार्जुन खड़गे जी, कांग्रेस पार्टी पूरा देश के लोगों से माफी मांगे और इलेक्शन कमीशन उपयुक्त कार्रवाई करना चाहिए. ಹೀಗೆ ಬಿಜೆಪಿಯ ನಿಯೋಗ ಒಂದು ಕಡೆ ದೂರು ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಇದ್ದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮತ್ತು ಇದರಲ್ಲಿ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಹವಾಸದಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಮಿತ್ ಶಾ ಆರೋಪ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ನೀಡಿರುವಂತಹ ಕೇಂದ್ರ ಚುನಾವಣಾ ಆಯೋಗ ತಮ್ಮ ಹೇಳಿಕೆಯ ಬಗ್ಗೆ 24 ಗಂಟೆಯೊಳಗಡೆ ವಿವರಣೆ ನೀಡುವಂತೆ ತಾಕೀತು ಮಾಡಿದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಚುನಾವಣಾ ಆಯೋಗದ ನೋಟಿಸ್ಗೆ ಯಾವ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.